ರಾಜ್ಯ ಹಿಂದುಳಿದ ವರ್ಗ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ನಾವು ಹೊನ್ನಾಳಿ ಮತ್ತು ಎರಡು ನ್ಯಾಮತಿ ಇವೆರಡು ತಾಲೂಕಲ್ಲೂ ಕೂಡ ಈಗಾಗಲೇ ಪೂರ್ಣಗೊಳಿಸಕ್ಕೆ ಬಂದಿದ್ದೀವಿ. ಈಗ ನಮಗೆ ಸೆಪ್ಟೆಂಬರ್ 22ರಿಂದನೇ ಈ ಒಂದು ಸಮೀಕ್ಷಾ ಕಾರ್ಯ ಪ್ರಾರಂಭವಾಗಿತ್ತು. ಈಗ ಅಕ್ಟೋಬರ್ 7ರಷ್ಟೊತ್ತಿಗೆ ನಾವು 98% ಮಾಡಿದ್ವಿ. ಈಗ ಇವತ್ತಿಗೆ ಪ್ರಸ್ತುತ ನಮಗೆ ಎರಡೂ ತಾಲೂಕುಗಳಲ್ಲೂ ಕೂಡ ನಾವು ಮೋರ್ ದೆನ್ 100% ಇವತ್ತು ಸಮೀಕ್ಷೆಗಳನ್ನ ಮಾಡಿದೀವಿ. ಇದರಲ್ಲಿ ನಮಗೆ ಟೋಟಲ್ ಎರಡು ತಾಲೂಕಿಂದ 800 ಗಣತಿದಾರರನ್ನ ನಾವು ಬಳಸ್ಕೊಂಡು 800 ಗಣತಿದಾರನ ನಾವು ಎರಡು ತಾಲೂಕಿಂದ ಅಲ್ಲಿ ಎನ್ಯುಮರೇಟರ್ ಆಗಿ ಬಳಸ್ಕೊಂಡು ಪ್ರತಿ ಮನೆಗೆ ಹೋಗಿ ಅವರು ಸಮೀಕ್ಷಾ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ನೋಡೋದಾದ್ರೆ ನಮಗೆ ದಾವಣಗೆರೆ ಜಿಲ್ಲೆ 4,91,000 ನಾವು ಯುನಿಕ್ ಹೌಸ್ ಹೋಲ್ಡ್ ಐಡಿಗಳನ್ನ ಇಟ್ಕೊಂಡು ಪ್ರತಿ ಕುಟುಂಬಕ್ಕೆ ತಲುಪುವಂತ ಕೆಲಸ ಮಾಡಿದೀವಿ. ಈಗಾಗಲೇ ಜಿಲ್ಲೆ ಕೂಡ ನಮಗೆ 95% ಪ್ರಗತಿ, ಇವತ್ತಿಗೆ ನಮಗೆ 95% ಪ್ರಗತಿ ಸಾಧನೆ ಮಾಡಿದೆ. ಹಾಗೂ ಎರಡೂ ತಾಲೂಕುಗಳಲ್ಲೂ ಕೂಡ 100% ಪ್ರಗತಿ ಸಾಧನೆ ಮಾಡಿದೀವಿ. ಇಲ್ಲಿ ಎನ್ಯುಮರೇಟರ್ ಮತ್ತೆ ಸೂಪರ್ವೈಸರ್ ಬಳಸ್ಕೊಂಡಿದೀವಿ. ಎನ್ಯುಮರೇಟರ್ ಲಾಗಿನ್ ಅಲ್ಲಿ ಏನು ಅವರು ಗಣತಿ ಕಾರ್ಯ ಕೈಗೊಂಡಿದ್ದಾರೆ ಅಥವಾ ಯಾವ ಮನೆಗಳು ಅವ್ರ ಸಮೀಕ್ಷೆ ಕಾರ್ಯ ಮಾಡಕ್ ಹೋದಾಗ ಸುಮಾರು ಮನೆಗಳು ಲಾಕ್ ಆಗಿರುವಂತವು ಅಥವಾ ಮೈಗ್ರೇಟ್ ಆಗಿ ಹೋಗಿರ್ತಕ್ಕಂಥವ್ರು, ಆಮೇಲೆ ಕೆಲವೊಂದು ಮನೆಗಳಲ್ಲಿ ಅವರು ನಮ್ಗೆ ಈ ಸಮೀಕ್ಷಾ ಕಾರ್ಯದಲ್ಲಿ ನಾವು ಭಾಗಿಯಾಗಲ್ಲ, ಇಚ್ಛೆ ಇಲ್ಲ ಅಂತಕ್ಕಂಥದ್ದವರು, ಆಮೇಲೆ ಕೆಲವೊಂದು ಕುಟುಂಬಗಳ ಜನಗಳು ಬೇರೆ ಬೇರೆ ನಗರ ಅಥವಾ ತಾಲೂಕಲ್ಲಿ ಅಲ್ಲಿ ಮಾಡಿಸಿದಿರಿ ಅಂತ ಹೇಳಿ ಸಮೀಕ್ಷಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ವಿ ಅಂತ ಹೇಳಿರುವಂತವನ್ನ ನಾವು ಇವತ್ತು ಕ್ಲೋಸ್ ಮಾಡ್ತಕ್ಕಂಥದ್ದು ಸೂಪರ್ವೈಸರ್ ಲಾಗಿನ್ ಅಲ್ಲಿ ಕೊಟ್ಟಿದ್ದೀವಿ. ಆ ಸಮೀಕ್ಷಾ ಐಡಿಗಳನ್ನ ಪರಿಶೀಲನೆ ಮಾಡಿ ಅವರು ಇವತ್ತು ಎಲ್ಲಾ ಸೂಪರ್ವೈಸರ್ಸ್ ಸಮೀಕ್ಷಾ ಕಾರ್ಯದಲ್ಲಿ ಭಾಗವಹಿಸಿ ಇವತ್ತು ಕ್ಲೋಸ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಎರಡು ತಾಲೂಕಿಂದ ಸಹಕಾರ ಸಿಕ್ಕಿದೆ. ಆದ್ರೂ ಕೂಡ ಯಾವ್ದಾದ್ರು ಕುಟುಂಬಸ್ಥರು ಯಾರಾದ್ರೂ ಫ್ಯಾಮಿಲಿಯವರು ಇವತ್ತಿಗೆ ನಮ್ಮ ಮನೆಗೆ ಬಂದು ಸಮೀಕ್ಷೆ ಮಾಡಿಲ್ಲ ಅಥವಾ ಸಮೀಕ್ಷಾ ಕಾರ್ಯದಲ್ಲಿ ನಮ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿ ಇಲ್ಲ ಅಂತಂದ್ರೂ ಕೂಡ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ಆ ಸ್ಥಳೀಯ ವೃತ್ತದ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಅವ್ರನ್ನ ಸಂಪರ್ಕಿಸಬಹುದು. ಅವ್ರು ನಾವು ಇಮಿಡಿಯೇಟ್ಲಿ ನಮ್ಮ ಸಮೀಕ್ಷೆದಾರರಿಗೆ ಅಲ್ಲಿ ಕಳಿಸಿ ನಾವು ಸಮೀಕ್ಷೆ ಕಾರ್ಯವನ್ನ ಕೈಗೊಳ್ತೀವಿ. ಇನ್ನೂ ಕೂಡ ಸಮಯಾವಕಾಶ ಇದೆ. ಈಗಾಗಲೇ ನಾವು 100% ಅಚೀವ್ಮೆಂಟ್ ಮಾಡಿದೀವಿ. ಈಗ ಇನ್ನೊಂದು ರೀತಿಯಿಂದ ನೋಡೋದಾದ್ರೆ ನಾವು ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಡೇಟಾವನ್ನ ತಗೊಂಡಿದೀವಿ. ಎಷ್ಟು ನಮಗೆ ಜನಸಂಖ್ಯೆ ಇದೆ ಎರಡು ತಾಲೂಕಿಂದ ಜನಸಂಖ್ಯೆ ಏನು ಪ್ರೊಜೆಕ್ಟೆಡ್ ಸ್ಕೋರ್ ಇದೆ 2025ಗೆ ಆ ಡೇಟಾ ಪ್ರಕಾರ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಹಲವಾರು ರೇಷನ್ ಕಾರ್ಡ್ಗಳಲ್ಲಿ ಕೆಲವೊಂದು ನ್ಯೂನತೆಗಳು ಕೂಡ ನಮಗೆ ಕಂಡು ಬಂದಿತ್ತು. ಅದನ್ನು ಕೂಡ ಇವತ್ತು ಮರು ಪರಿಶೀಲನೆಗೆ ಒಳಪಡಿಸಿದೀವಿ. ರೇಷನ್ ಕಾರ್ಡ್ ಅಲ್ಲಿ 4 ಜನ ಇರುತ್ತ ಫ್ಯಾಮಿಲಿಯಲ್ಲಿ 3 ಜನ ಮಾಡಿದ್ದಾರೆ ಅಥವಾ ಒಬ್ರು ಯಾರನ್ನ ಹೊರತುಪಡಿಸಿದ್ದಾರೆ ಅಂತ ದೂರುಗಳು ಕೆಲವೊಂದು ಬಂದಿದ್ವು. ಅದ್ರ ಬೇಸ್ ಮೇಲೆ ನಾವು ಇವತ್ತು ಮತ್ತೆ ಸಮೀಕ್ಷೆದಾರರಿಗೆ ಆ ರೇಷನ್ ಕಾರ್ಡ್ ಬಿಪಿಎಲ್ ಇರ್ಬೋದು, ಎಪಿಎಲ್ ಇರ್ಬೋದು, ಆ ಐಡಿಯೊಂದಿಗೆ ಇವತ್ತು ನಾವು ಮತ್ತೆ ಸಮೀಕ್ಷೆದಾರರನ್ನ ಅವ್ರ ಕುಟುಂಬಸ್ಥರ ಯಾರು ಫ್ಯಾಮಿಲಿಗಳಿಗೆ ನಾವು ಅವ್ರ ಮನೆಗಳಿಗೆ ತೆರಳಿ ಅಲ್ಲಿ ಮತ್ತೆ ಮರು ಪರಿಶೀಲನೆಗೆ ಒಳಪಡಿಸಿ ಒಂದ್ ವೇಳೆ ಏನಾದ್ರು ಕೈ ತಪ್ಪಿದ್ರೆ ಅವ್ರನ್ನೂ ಕೂಡ ನಾವು ಸಮೀಕ್ಷೆ ಮಾಡಿ ಸಬ್ಮಿಟ್ ಮಾಡುವಂತ ಕೆಲಸ ಇವತ್ತು ನಮ್ಮ ಎನ್ಯುಮರೇಟರ್ಸ್ ಮಾಡ್ತಾ ಇದ್ದಾರೆ. ಎರಡು ಕೂಡ ತುಂಬಾ ಚೆನ್ನಾಗಿ ಪ್ರಗತಿ ಆಗಿದೆ. ಇದನ್ನ ನಾವು ಸಕ್ಸಸ್ಫುಲ್ ಆಗಿ ಮುಗಿಸ್ತೀವಿ. ನಮ್ಗೆ ಈಗಾಗಲೇ ನಾವು ನಮ್ಮ ನಮ್ಗೆ 100% ಸಾಧನೆ ಮಾಡಿರೋದ್ರಿಂದ ಇನ್ನೂ ಕೂಡ ಯಾರಾದ್ರೂ ಉಳಿಬಾರ್ದು, ಸಮೀಕ್ಷೆ ಹೊರಗಡೆ ಉಳಿಬಾರ್ದು ಅಂತ ನಾವು ಮರುಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಈಗ ಸಮೀಕ್ಷೆ ಎಷ್ಟು ನಮ್ಮ ಎನ್ಯುಮರೇಟರ್ ಡೇಟಾ ಮತ್ತೆ ಸೂಪರ್ವೈಸರ್ ಏನ್ ಡೇಟಾ ಕೊಟ್ಟಿದ್ದಾರೆ ಅದ್ರ ಪ್ರಕಾರ 100% ಎರಡು ತಾಲೂಕಲ್ಲಿ ಸಮೀಕ್ಷೆ ಆಗಿದೆ. ಆದ್ರೂ ಕೂಡ ಕೆಲವೊಂದು ಮೈಗ್ರೇಟ್ ಫ್ಯಾಮಿಲೀಸ್ ಬರ್ತಾ ಇದಾರೆ, ಇಲ್ಲ ಟೈಪ್ ಕೇಳ್ತಿದ್ದಾರೆ ಕೆಲವೊಬ್ರು, ಇಲ್ಲ ಸರ್ ಶಿವಮೊಗ್ಗಲ್ಲಿ ಇದೀರಿ ನಾವು ಇಲ್ಲಿಗೆ ಬರ್ತೀವಿ, ದಾವಣಗೆರೆಯಲ್ಲಿ ಇದ್ರಿ ಇಲ್ಲೇ ಬಂದು ನಾವು ಸಮೀಕ್ಷೆ ಮಾಡ್ಕೊಂತೀವಿ ಅಂತ ಕೆಲವೊಂದು ಕುಟುಂಬಗಳು ಹೇಳಿದಾಗ ನಾವು ಅವ್ರನ್ನ ಕೂಡ ಅವಕಾಶ ಕೊಟ್ಟು ಇವತ್ತು ಸಮೀಕ್ಷೆ ಮಾಡ್ತಾ ಇದೀವಿ. ಇನ್ನೂ ಕೂಡ ಟೈಮ್ ಇದೆ ನಮ್ಗೆ. ಈಗ ಸರ್ಕಾರ 15ನೇ ತಾರೀಕುವರೆಗೂ ಕೂಡ ಶಿಕ್ಷಕರಿಗೆ ನಾವು ಸಮೀಕ್ಷಾ ಕಾರ್ಯದಲ್ಲಿ ಬಳಸ್ಕೊಳ್ಳೋಕೆ ಅವಕಾಶ ನೀಡಿರುವುದರಿಂದ 18ನೇ ತಾರೀಕುವರೆಗೂ ಕೂಡ ನಾವು ಈ ಕೆಲಸವನ್ನ ಮಾಡ್ತಾ ಇದೀವಿ. ನಗರ ಭಾಗ ನ್ಯಾಮತಿ ಮತ್ತೆ ನಮಗೆ ಹೊನ್ನಾಳಿ ಪಟ್ಟಣ ಎರಡು ಬರ್ತವೆ. ಅದರಲ್ಲಿ ಕುಂಬಿಂಗ್ ಕಾರ್ಯವನ್ನ ಮಾಡಿದೀವಿ. ಯಾವುದೇ ಮನೆ ಹೊರತುಪಡಿಸಬಾರ್ದು ಅಥವಾ ಕುಟುಂಬನ ಹೊರತುಪಡಿಸೋದು ಅಂತ ನಾವು ಕುಂಬಿಂಗ್ ಕಾರ್ಯ ಮಾಡಿ ಅಲ್ಲೂ ಕೂಡ ಇದನ್ನ ಸಕ್ಸಸ್ಫುಲ್ ಆಗಿ ನಾವು ಸಮೀಕ್ಷೆ ಮಾಡ್ತಾ ಇದೀವಿ. ಥ್ಯಾಂಕ್ ಯು.